ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ದಾವಣಗೆರೆ ಸ್ಪೆಷಲ್ ನರ್ಕಿಸ್ ಮಂಡಕ್ಕಿ ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ. ಮನೆಯಲ್ಲಿ ಸುಲಭವಾಗಿ ನೋಡಿ. ಇಲ್ಲಿ ಅದಕ್ಕೆ ಬೇಕಾಗಿರುವಂಥ ಪದಾರ್ಥ: ಮೆಣಸು ತೊಗೊಂಡಿದ್ದೀನಿ, ಕಾಯಿ ಮೆಣಸು ಕಟ್ ಮಾಡಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಸಕ್ಕರೆ ಪುಡಿ, ಪುಟಾಣಿ ಪುಡಿ ಮತ್ತು ಶೇಂಗಾ, ಪುಟಾಣಿ ಮತ್ತು ಮಂಡಳು ಯಾವುದಾದ್ರೂ ತೊಗೊಳ್ಳಿ, ಒಳ್ಳೆಯದಾಗ್ತದೆ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ. ನೋಡಿ, ಒಲೆ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಒಂದು 4 ರಿಂದ 5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ, ಸಾಸಿವೆ ಹಾಕ್ಕೊಳ್ತಾಯಿದ್ದೀನಿ. ಸ್ವಲ್ಪ ಚಿಟ್ಗುಡ್ತಾ ಇದ್ದಂಗೆ ಕಾಯಿ ಮೆಣಸು ಮತ್ತು ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡಬೇಕು. ಫಸ್ಟಿಗೆ ಕಾಯಿ ಮೆಣಸು ಹಸಿದ್ರಿಂದ ಸ್ವಲ್ಪ ಫಸ್ಟಿಗೆ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು. ಖಾರ ಇಲ್ಲ, ಹಾಗಾಗಿ ಜಾಸ್ತಿ ತೊಗೊಂಡಿದ್ದೀನಿ. ಖಾರ ಇದ್ದರೆ ನೋಡಿಕೊಂಡು ಕಡಿಮೆ ತೊಗೊಳ್ಳಿ. ಫ್ರೈ ಆಗ್ತಿದ್ದಂಗೆ ಕಡಲೆ ಬೀಜ ಹಾಕ್ಕೊಳ್ತಾಯಿದ್ದೀನಿ. ಶೇಂಗಾನ ನನ್ನ ಕೈಲೇ 2 ಹಿಡಿ ಶೇಂಗಾ ಹಾಕ್ತಾಯಿದ್ದೀನಿ. ಕಪ್ಪು ಹಚ್ಚಿ ಎಲೆ ಅಂದರೆ ಅರ್ಧ ಕಪ್ ಹಾಕ್ಬೋದು. ಒಂದು ಗಡ್ಡೆ ಬೆಳ್ಳುಳ್ಳಿ ಜಜ್ಜಿ ತೊಗೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ರೀ. ಕರಿಬೇವು ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ಇದನ್ನು ಉರಿಯನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ, ಜಾಸ್ತಿ ಉರಿ ಇಟ್ಕೊಳಕ್ಕೆ ಹೋಗ್ಬೇಕು. ನೋಡಿ, ನನ್ನ ಕೈಲಿ ಒಂದು ಬಗ್ಸೆಯಷ್ಟು, ಬಗ್ಸೆ ಅಂದರೆ ಒಂದು ಕೈಲಿ ಇಷ್ಟು, ಒಂದು ಸರಿ ಅಷ್ಟು ಪುಟಾಣಿ ಹಾಕ್ತೀನಿ. ಕಪ್ ಹಾಕಿ ಎಲೆ ಅಂದರೆ ಒಂದು ಅರ್ಧ ಕಪ್ ಆಗ್ಬೋದು. ಎಲ್ಲನೂ ಹಾಕಿ ಗರಿ ಆಗುತ್ತಂತ. ಕಾಯಿ ಮೆಣಸಿನದು ಹಾಕಿರೋದು ಗರಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು, ಅಂದರೆ ಚೆನ್ನಾಗಿ ಬರ್ತದೆ ಮಂಡಕ್ಕಿ. ನೋಡಿ, ಗರಿ ಆಗಿದೆ ಕಾಯಿ ಮೆಣಸು ಹಾಕಿರೋಂಥದ್ದು. ಈಗ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಾಯಿಗಿಳಿಸಿ ಮಂಡಕ್ಕಿ ಹಾಕ್ಬೋದು ಅಷ್ಟೇ, ಮತ್ತೇನಿಲ್ಲ. ಇದು ಕೆಲಸ ಸುಲಭ ಮಾತ್ರ ಮಾಡಲಿಕ್ಕೆ. ತಟ್ಟಂತ ಸಾಯಂಕಾಲ ಚಾದತ್ತಿ ತಿನ್ನಲಿಕ್ಕೆ ಸುಲಭ, ತಟ್ಟಂತ ಮಾಡ್ಕೊಂಡ್ಬಿಡ್ಬೋದು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ತಿದ್ದಂಗೆ ತೊಗೊಂಡಿರೋಂಥ ಮಂಡಾಳು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕೋತಾ ಇದ್ದೀನಿ. ಸ್ವಲ್ಪ ಮಂಡಾಳು ಕ್ಲೀನ್ ಮಾಡಿ ಹಾಕಿ, ಯಾಕಂದ್ರೆ ಧೂಳು ಒಟ್ಟು ಎಲ್ಲ ಇರ್ತದೆ ಅದರಲ್ಲಿ. ಹಾಗಾಗಿ ಎಷ್ಟು ಹಿಡಿತದೆ ಒಂದೇ ಸಲ ಹಾಕ್ಲಿಕ್ಕೆ ಹೋಗಬೇಡಿ. ಎಷ್ಟು ಹಿಡಿತದೆ ಮಿಕ್ಸ್ ಮಾಡ್ಕೊತ ಹಾಕಿ ನೋಡಿ. ಮತ್ತು ಬೇಕಂದ್ರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು. ಒಂದು ಸಲ ಮಿಕ್ಸ್ ಮಾಡಿ ನೋಡಿ ಆದಮೇಲೆ ಮತ್ತೆ ಸೇರಿಸ್ಕೋಬೋದು ಬೇಕಂದ್ರೆ. ನೋಡಿ, ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ನಾನು ಒಲೆ ಮೇಲೆ ಇಟ್ಟಿದ್ದೀನಿ, ಒಲೆಯಿಂದ ಕೆಳಗೆ ಇಳಿಸಲಿಲ್ಲ. ಸ್ವಲ್ಪ ಕ್ರಿಸ್ಪಾಗಿ ಬರ್ತದೆ ಹಿಂಗೆ ಥರ ಮಾಡಿದರೆ. ಒಲೆ ಮೇಲೆ ಇಟ್ಟು ಸ್ಲಿಮ್ಮಲ್ಲಿ ಇಟ್ಟು ಒಲೆ ಮೇಲೆ ಕೈ ಹಾಕ್ಸೋದ್ರಿಂದ ಕ್ರಿಸ್ಪಾಗಿ ಬರ್ತೈತೆ ಮಂಡಲ. ಎಷ್ಟು ದಿನ ಇಟ್ಟರು ಏನಾಗೋದಿಲ್ಲ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಯಿತು. ಈಗ ಒಲೆ ಮೇಲೆ ಒಂದು 5 ನಿಮಿಷ ಇಟ್ಟು ಹೀಗೆ ಕೈ ಆಡಿಸ್ತಾನೆ ಇದ್ದೀನಿ. ಇನ್ನು ಇದಕ್ಕೆ ಸಕ್ಕರೆ ಹಾಕಲಿಲ್ಲ, ಪುಟಾಣಿ ಪುಡಿ ಹಾಕಲಿಲ್ಲ, ತಳಗಿಳಿಸಿ ಹಾಕಬೇಕು. ಸಕ್ಕರೆನ ಮುಂಚೆನೇ ಹಾಕಿದರೆ ಅಂಟ್ಕೊಂಡ್ಬಿಡ್ತೈತೆ ಅದನ್ನು ಈ ಥರ ಬಿಸಿ ಮಾಡುವಾಗ. ಹಾಗಾಗಿ ಮುಂಚೆ ಹಾಕಬಾರ್ದು. ಇಷ್ಟು ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ಒಂದು 2-3 ನಿಮಿಷ ಮಿಕ್ಸ್ ಮಾಡ್ತಾನೆ ಒಲೆ ಮೇಲೆ ಬೆಚ್ಚಗನ ಮಾಡಬೇಕು. ಇನ್ನು ಗರಿಯಾಗಿ ಬರ್ತವೆ. ಅಂದರೆ ನೋಡಿ ಯಾವ ಥರ ಬಂದಿದೆ, ಕ್ರಿಸ್ಪಿ ಈ ಥರ ಬರ್ತದೆ. ನಾವು ಹಾಗೇನ ಹಾಕಿ ಮಿಕ್ಸ್ ಮಾಡಿ ತಳಗಿಸ್ಬಿಟ್ರೆ ಮೆತ್ತಗೆ ಇರ್ತವೆ, ಸುಮಾರು ತಿನ್ನೋಕೆ ಅಷ್ಟು ರುಚಿಯಾಗಲ್ಲ. ಈಗ ನೋಡಿ, ಎಲ್ಲ ಮಿಕ್ಸ್ ಮಾಡಾಯಿತು, ತಳಗಿಳಿಸ್ತೀನಿ. ಇದಕ್ಕೆ ಮತ್ತೆ ಪುಟಾಣಿ ಪುಡಿ, ಸಕ್ಕರೆ ಹಾಕಬೇಕು. ಸಕ್ಕರೆ ಪುಡಿ ನೋಡ್ರಿ, ಸಕ್ಕರೆ ಪುಡಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಸಕ್ಕರೆ ಪುಡಿ ನಿಮ್ಮ ಸಿಹಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ, ಹೆಚ್ಚು ಕಡಿಮೆ ಮಾಡ್ಕೋಬೋದು. ಅದನ್ನೇನು ಇಷ್ಟೇ ಅಷ್ಟೇ ಅಂತ ಹಾಕಬೇಕಂತ ಏನಿಲ್ಲ. ನೋಡಿ, ಹಾಕಿ ಮಿಕ್ಸ್ ಮಾಡಬೇಕು. ಇದೇ ಟೈಮ್ನಲ್ಲಿ ಸ್ವಲ್ಪ ಒಂದು 2 ಟೀ ಸ್ಪೂನ್ 3 ಟೀ ಸ್ಪೂನ್ ಆಗ್ಬೋದು ಅಷ್ಟು ಪುಟಾಣಿ ಪೌಡ್ರ್ ಹಾಕ್ತಾಯಿದ್ವಿ. ಇದನ್ನು ಹಾಕೋದ್ರಿಂದ ಚೆನ್ನಾಗಿ ಬರ್ತೈತೆ. ಇದನ್ನು ಹಾಕಲೇಬೇಕು, ಇದಕ್ಕೆ ನರ್ಕಿಸ್ ಮಂಡಕ್ಕಿ ಅಂತ ಕಾರಣದಾಗಿಂದ. ನೋಡಿರಿ, ತುಂಬಾ ರುಚಿಯಾಗಿರುವಂಥ ನರ್ಕಿಸ್ ಮಂಡಕ್ಕಿ ದಾವಣಗೆರೆ ಸ್ಪೆಷಲ್ ರೆಡಿ ಆಗೋದು. ಯಾವ ಥರ ಸುಲಭವಾಗಿ ಮನೆಯಲ್ಲಿ ನಾವೇ ಈಸಿಯಾಗಿ ಸುಲಭವಾಗಿ ಮಾಡ್ಕೊಳ್ಳೋದಂತ ನೋಡ್ಕೊಂಡ್ರಲ್ಲ, ನೀವು ಸಹ ಟ್ರೈ ಮಾಡಿ ಹೇಗೆ ಅಂತಂತ ತಿಳಿಸಿ. ಈಗ ತಾಟಿಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ. ಈ ಥರ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಬೇಕಾದಾಗ ತಿನ್ಬೋದು. ಒಂದು ತಿಂಗಳಂಗಟ್ಲೆ ಇಟ್ಟರೆ ಏನೂ ಹಾಳಾಗೋದಿಲ್ಲ, ಅಷ್ಟು ಚೆನ್ನಾಗಿರ್ತಾವೆ. ನೀವು ಸಹ ಟ್ರೈ ಮಾಡಿ ಹೇಗೆ ಅಂತಂತ ತಿಳಿಸಿ ಮಾತ್ರ ಮರಿಬೇಡಿ. ನೋಡಿದ್ರೆಲ್ಲ ಯಾವ ಥರ ಮಾಡೋದಂತ ಸೂಪರಾಗಿ ಬಂದಿದೆ. ಇದರೊಟ್ಟಿಗೆ ಹಂಗೆ ಈರುಳ್ಳಿ, ಕಾಯಿ ಮೆಣಸು ಇಟ್ಕೊಂಡು ತಿಂತಾಯಿದ್ರೆ ರುಚಿನೇ ಮಜಾ ಇರುತ್ತೆ. ಚಾದೊಟ್ಟಿಗೆ ತಿನ್ಲಿಕ್ಕೆ ಸಾಯಂಕಾಲ ಸೂಪರಾಗಿರುತ್ತೆ.